ರೆಡಿ ಆಗ್ಬಿಟ್ಟು ಇವಾಗ ಫಸ್ಟ್ ನಾವ್ ದೇವಸ್ಥಾನಕ್ಕೆ ಹೋಗ್ಬೇಕು. ನಾಳೆ ಮಾರ್ನಿಂಗ್ ನಿಮಗೆ ಎಕ್ಸಾಕ್ಟ್ ಆಗಿ ಎತ್ತಿಟ್ಬಿಟ್ಟು ಬರ್ತಾನೆ ಇರುತ್ತೆ. ಮಳೆ ಸಿಕ್ಕಾಪಟ್ಟೆ ಮಳೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಗಂದೂರಿಗೆ ಆಲ್ರೆಡಿ ಬಂದು ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿರ್ತೀರಾ, ರೆಸ್ಟ್ ಮಾಡಿ ಎದ್ದು ಇವಾಗ ಆಲ್ಮೋಸ್ಟ್ ಟೈಮ್ ಎಷ್ಟು 8:30 ಆಗಿದೆ ಗೈಸ್. ಇವಾಗ ತಿಂಡಿಗೆ ಬಂದಿದ್ದೀವಿ ರೆಡಿ ಆಗ್ಬಿಟ್ಟು. ಇವಾಗ ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಫಸ್ಟ್ ತಿಂದ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಹಾಯ್ ಡುಮ್ಮು. ಇವರು ಜರ್ಮನಿಗೆ ಹೋಗ್ಬಿಟ್ಟಿದ್ರು 1 ತಿಂಗಳಿಂದ, ಬಂದಿರ್ಲಿಲ್ಲ. ಸೊ ಇವಾಗ ಬಂದಿದ್ದಾರೆ. ಹೆಂಗ ಅನ್ಸ್ತಕ್ಕ ನಿಮ್ಗೆ ಜರ್ಮನಿ ಟ್ರಿಪ್? ಸಕ್ಕದಾಗಿತ್ತು. ಎಲ್ಲ ಪ್ಲೇಸಸ್ ನೋಡ್ಕೊಂಡ್ ಬಂದೆ. 2ನೇ ಸತಿ ನಾನು ಹೋಗಿದ್ದೆ ಜರ್ಮನಿಗೆ. ಅಂದ್ರೆ ವೆದರ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅಲ್ಲಿ ಸ್ವಲ್ಪ ಶೆಕೆ ಇತ್ತು. ಇಲ್ಲಿ ಬೆಂಗಳೂರು ತುಮಕೂರ ಸ್ವಲ್ಪ ಕೋಲ್ಡ್ ಇದೆ ಅಲ್ಲಿ ಕಂಪೇರ್ ಮಾಡಿದ್ರೆ. ಬಟ್ ಸಿಗಂದೂರ್ ಮತ್ತೆ ಸಖತ್ತಾಗಿದೆ ವೆದರ್. ಬೆಳಗ್ಗೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಇವಾಗ ತಿಂಡಿಗೆ ಎಲ್ಲರೂ ವೇಟಿಂಗ್. ಇನ್ನ ನಮ್ಮ ಅಣ್ಣ ಅವರೆಲ್ಲ ಬಂದಿಲ್ಲ. ಅವ್ರು ಒಂಚೂರು ನಮ್ಮ ಅಜ್ಜಿನ್ ಕರ್ಕೊಂಡ್ ಬರಕ್ ಹೋಗಿದ್ದಾರೆ. ಸೊ ಇವಾಗ ನಾವು ತಿಂದ್ಬಿಟ್ಟು ಫಸ್ಟ್ ದೇವಸ್ಥಾನಕ್ಕೆ ನಾನು ಸೀರೆ ಉಟ್ಕೊಳ್ಳೋಣ ಅಂತ ಅನ್ಕೊಂಡೆ. ಈ ವೆದರ್ ಅಲ್ಲಿ ಬರ್ರಿ ಮಳೆ, ಸಿಕ್ಕಾಪಟ್ಟೆ ಮಳೆ ಗೈಸ್. ಸೊ ನಾವು ಶಿಫ್ಟ್ ಆಗ್ಬಿಟ್ವಿ. ನಾನು ನನ್ನ ತಂಗಿ ಶಾರ್ಟ್ ಕುರ್ತಾ ಹಾಕೊಳ್ಳೋಣ ಅಂತ ಶಾರ್ಟ್ ಕುರ್ತಾ ಹಾಕೊಂಡಿದೀವಿ. ಸೊ ತಿಂದಿ ಹೋಗಿ ಸಿಗ್ತೀನಿ ಗೈಸ್. ಇವಾಗ ಹೊರಟಿದೀವಿ ಸಿಗಂದೂರ್ಗೆ. ಏನು ಕೇಳಿಸ್ತಿಲ್ಲ ಅನ್ಸುತ್ತೆ, ಎಲ್ಲರೂ ಕಿಚ್ಚಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಹಾಫ್ ಅನ್ ಅವರ್ ಜರ್ನಿ. ಸೊ ಹೋಗ್ತಾ ಇದೀವಿ ಸೊ ಗೈಸ್ ನಾವ್ ಇವಾಗ ಹೋಗ್ತಾ ಇದೀವಿ. ಆಲ್ಮೋಸ್ಟ್ 30 ಮಿನಿಟ್ಸ್ ಅಲ್ಲಿ ನಾವು ಸಿಗಂದೂರ್ ದೇವಸ್ಥಾನ ತಲುಪ್ತೀವಿ. ಈ ವೇಸ್ಟ್ ಗೈಸ್, ಏನಾರ ರೆಡಿ ಆಗೋದಾಗ್ಲಿ ಎಲ್ಲ ಸುಮ್ನೆ ವೇಸ್ಟ್. ಎಲ್ಲದಕ್ಕೂ ಜರ್ಕಿನ್ ಹಾಕೊಂಡೇ ಇರ್ಬೇಕು. ಯಾಕೆ ಅಂದ್ರೆ 1 ಸೆಕೆಂಡುನು ಮಳೆ ನಿಲ್ಲಲ್ಲ ಗೈಸ್. ಯಾವಾಗ್ಲೂ ಮಳೆ ಬರ್ತಾನೆ ಇರುತ್ತೆ. ಸೊ ಏನ್ ಹಾಕೊಂಡ್ರು ಒಂದ್ ದೊಡ್ಡ ಜರ್ಕಿನ್ ಹಾಕೊಂಡ್ ಹೊರಟು ಬಿಡೋದು ಎಲ್ಲಾದ್ರೂ ಆಗ್ಲಿ. ಸೊ ಬನ್ನಿ ಹೋಗುವ, ಸಿಗಂದೂರ್ ದೇವಸ್ಥಾನದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಗೈಸ್. ಇದು ಶರಾವತಿ ಬ್ಯಾಕ್ ವಾಟರ್ಸ್ ಅಂತೆ, ಸಖತ್ತಾಗಿದೆ. ನಿಲ್ಸಿ ಅಂದ್ರೆ ನಿಲ್ಲಿಸ್ತಿಲ್ಲ, ಕೆಳಗಡೆ ಇಳ್ಬಿಟ್ಟು ನೋಡೋಣ ಅಂದ್ರೆ. ಸೊ ಸಖತ್ತಾಗಿದೆ ಮಾತ್ರ, ಕ್ರೇಜಿ. ಸೊ ಗೈಸ್ ಸೊ ಗೈಸ್ ನಾವಿವಾಗ ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನಕ್ ಬಂದಿದೀವಿ. ಸೊ ಒಳಗಡೆ ದೇವ್ರನ್ನ ತೋರ್ಸೋದಕ್ ಬಿಡ್ತಾರೋ ಬಿಡಲ್ವೋ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಸ್ಟಿಲ್ ನೋಡೋಣ ಬನ್ನಿ ಹೆಂಗೆ ಅಂತ. ಹೋಗುವ ಒಳಗಡೆ. ಸೊ ಗೈಸ್ ಅದೇ ಗರ್ಭಗುಡಿ. ಫೋನ್ ಎಲ್ಲ ಅಲೋ ಇಲ್ಲ. ಸೊ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ. ಒಳಗಡೆ ಫೋನ್ ಬಿಡಲ್ಲ. ಸೊ ಬನ್ನಿ ಹೋಗಿ ದರ್ಶನ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಬಾ. ಸೊ ಗೈಸ್ ಇಲ್ಲಿ ನಮ್ನ ಕೂಡಿಸ್ಬಿಟ್ಟಿದ್ದಾರೆ ಮಧ್ಯದಲ್ಲಿ, ಕ್ಯೂ ಅಲ್ಲಿ ಬಿಡ್ತಾ ಇಲ್ಲ ನೋಡ್ರಿ. ತುಂಬಾ ದೊಡ್ಡ ಕ್ಯೂ ಇದೆ. ಆಕ್ಚುಲಿ ಒಂದು ಫೋರ್ಟ್ ಎಷ್ಟು ಕಂಪಾರ್ಟ್ಮೆಂಟ್ಸ್, ಸಿಕ್ಕಾಪಟ್ಟೆ ಕಂಪಾರ್ಟ್ಮೆಂಟ್ಸ್ ಇದೆ ಗೈಸ್. ಆಲ್ಮೋಸ್ಟ್ 10 ಕಂಪಾರ್ಟ್ಮೆಂಟ್ಸ್ ಇದೆ. ಇವೆಲ್ಲ ಫುಲ್ ಯಾವಾಗ ಫುಲ್ ಆಗುತ್ತೋ ಗೊತ್ತಿಲ್ಲ. ಸೊ ನಮ್ದು ಲಾಸ್ಟ್ ಕಂಪಾರ್ಟ್ಮೆಂಟ್ ಇದ್ದೀವಿ. ಇನ್ನೇನ್ ನೆಕ್ಸ್ಟ್ ಹೋದ್ರೆ ನೆಕ್ಸ್ಟ್ ಗರ್ಭಗುಡಿಗೆ ಹೋಗ್ತೀವಿ. ಸೊ ಗೈಸ್ ನಮಗೆ ತುಂಬಾ ಬೇಗ ದರ್ಶನ ಆಗೋಯ್ತು. ಆಕ್ಚುಲಿ ಒಂದ್ಸರಿ ಹೋದ್ರೆ ಏನಿಲ್ಲ ಅಂದ್ರೂ ಎವ್ರಿ ಟೈಮ್ ಎಷ್ಟೊತ್ತಾಗ್ತಿತ್ತು ದರ್ಶನ? 2 ನಿಮಿಷನಾದ್ರೂ ಆರಾಮಾಗಿ ನಿಂತ್ಕೊಂಡು ನೋಡ್ಬೋದು. ಇವತ್ತಂಗಾಗಿದ್ದು. ಬಟ್ ಎವ್ರಿ ಟೈಮ್ ನೀವ್ ನೋಡ್ಬೋದು ಎಷ್ಟು ತುಂಬಾ ದೊಡ್ಡದಿದೆ ಈ ದೇವಸ್ಥಾನ. ಸೊ ಇವತ್ತು ಸ್ವಲ್ಪ ರಶ್ ಕಡಿಮೆ ಇರೋದ್ರಿಂದ ನಮ್ಗೆ ಬೇಗ ಆಗೋಯ್ತು. ತುಂಬಾ ಚೆನ್ನಾಗಾಯ್ತು ದರ್ಶನ. ಇವಾಗ ಇಲ್ಲೆಲ್ಲ ಬಂದು ಕುತ್ಕೊಂಡು ನಾವು ಪ್ರಸಾದ ತಿಂತೀವಿ. 3 ತರ ಪ್ರಸಾದ ಕೊಟ್ಟಿದ್ದಾರೆ. ಕಲ್ಸಕ್ರೆ, ಖರ್ಜೂರ ಮತ್ತೆ ಕಡ್ಲೆ ಹಿಟ್ಟಿಂದು ಪ್ರತಿಯೊಂದು ತಿನ್ಕೊಂಡು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದೇ ನಾವು ಜೋಗ್ ಫಾಲ್ಸ್ಗೆ ಗೈಸ್. ಜೋಗ್ ಫಾಲ್ಸ್ ಹೋಗ್ತಿದೀವಿ. ಸೊ ಹೋಗೋಣ ಗೈಸ್. ನಾವು ಎಲ್ಲ ಫುಲ್ ಮುಗಿಸಿ ಇವಾಗ ಆಚೆ ಬಂದಿದೀವಿ. ಆಚೆ ಬಂದ್ಬಿಟ್ಟು ನಾವು ಇಲ್ಲಿ ಸೋಡಾ ಮಾಡ್ತಿದ್ದಾರೆ. ಸೊ ಸೋಡಾ ಕುಡ್ಕೊಂಡು ಹೋಗುವ ಅಂತ ಅನ್ಕೊಂಡ್ವಿ. ಸೊ ಇಲ್ಲೇನೇನೋ ಇದ್ದಾವೆ ಗೈಸ್, ಇಲ್ಲೇನೇನೋ ಇದ್ದಾವೆ. ಇಲ್ಲೇ ನಾನು ತಗೋತಾ ಇಲ್ಲ, ಏನೋ ತಗೋತಾ ಇಲ್ಲ. ಸೊ ಇದು ಕಂಪ್ಲೀಟ್ಲಿ ದೇವಸ್ಥಾನ ಆಚೆ. ವೆದರ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀವಿ. ಇಲ್ಲೊಬ್ರು ಬ್ಲಾಗರ್ ಸಿಕ್ಕಿದ್ದಾರೆ. ಹಾಯ್, ಚೆನ್ನಾಗಿದ್ದೀರಾ ಮೇಡಮ್?
ನಾನ್ ಮಾಡ್ಬಿಟ್ಟಿರೋದು ನೀನ್ ಇವಾಗ ಮಾಡ್ತಿದ್ಯಾ. ಅವಳು ವಾಟ್ಸ್ಆಪ್ ಚಾನಲ್ ಎಲ್ಲ ಮಾಡ್ತಿದ್ದಾಳೆ, ನಾನು ಡೈರೆಕ್ಟ್ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೀನಿ. ನಮ್ಮಪ್ಪ ನೀರೇ ನೋಡ್ತಾ ಏನ್ ದೊಡ್ಡಪ್ಪ ನಮ್ಮಪ್ಪ ಮಾತಾಡಲ್ಲ. ಪಾಪ ಮಾತಾಡಿ ಅಪ್ಪ. ಹಾಯ್ ದೊಡ್ಡಪ್ಪ. ಹಾಯ್, ಏನ್ ದೊಡ್ಡಪ್ಪ? ಸಿಗಂದೂರಿಗೆ ಬಂದಿದ್ದೀವಿ, ಹಾ ಸೋಡಾ ಕುಡಿತಾ ಇದೀವಿ. ಹಾ ನೆಕ್ಸ್ಟ್ ನೆಕ್ಸ್ಟ್ ನಾವು ಜೋಗ್ ಹೋಗ್ತೀವಿ, ಜೋಗಿನಲ್ಲಿ ಊಟ ಮಾಡ್ತೀವಿ. ಚೆನ್ನಾಗಿ ಮಳೆ ಬಂದಿದೆ, ಆ ಮಳೆ ನೀರು ನೋಡ್ಕೊಂಡು ವಾಪಸ್ ಬರ್ತೀವಿ. ಅಷ್ಟೇನಾ? ಅಷ್ಟೇ ಗೈಸ್, ಒಂದೇ ಒಂದು ಚಿಕ್ಕ ಸಮ್ಮರಿ ನೋಡ್ಬೇಕಾದ್ರೆ ಇದೊಂದು ನೋಡ್ಬಿಟ್ಟು ಸುಮ್ನಾಗ್ಬಿಡಿ, ಎಲ್ಲ ಒಂದೇ ಸರಿ ಹೇಳ್ಬಿಟ್ರು. ಫೈನಲಿ ಇವತ್ತು ಅವಾಗ್ಲೇ ತೋರಿಸುತ್ತಲ್ಲ ಅಲ್ಲಿಗೆ ನಾವು ಇವಾಗ ಕೆಳಗಡೆ ಇಳಿಸಿದ್ದಾರೆ, ಬಂದಿದೀವಿ. ಈ ತರ ಇದೆ ಇದು. ಸೊ ಸಕ್ಕತ್ತಾಗಿದೆ. ಇಲ್ಲಿ ಇವ್ರು ಎಲ್ಲೆಲ್ಲ ಹತ್ಕೊಂಡೆಲ್ಲ ಹೋಗ್ತಿದ್ದಾರೆ. ಏನದು ಫುಲ್ ಫೋಟೋ ಶೂಟ್ಸ್ ಗಳು ನಡೀತಿದಾವೆ ನೋಡಿ. ಕ್ಯಾಮ್ರಾಮನ್ ಎಲ್ಲ ಕಪಲ್ ಫೋಟೋ ಶೂಟ್ ಗಳು, ಈ ಫ್ಯಾಮಿಲಿ ಇನ್ನು ಏನೇ ನೋಡ್ಬೇಕು ನಾ ಕಾಣಿ. ಆಮೇಲೆ ಇನ್ನೊಂದ್ ಏನೋ ಬರುತ್ತಲ್ಲ ಮೀಮು, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈ ನೋಡಕ್ ಆಗ್ತಿಲ್ವೋ. ನಾವು ಅಂಜಾಕ್ಷರಿ ಆಡ್ತಿದೀವಿ, ತಕ್ಷ ಹೆಂಗ್ ಬರ್ತಾ ನೋಡಿ. ಗೈಸ್ ಫೈನಲಿ ನಮಗೆ ಆಲ್ಮೋಸ್ಟ್ ಎಷ್ಟೊತ್ತಾದ್ಮೇಲೆ ಕ್ಲಿಯರ್ ಆಗಿರೋದು. ಸಿಕ್ಕಾಪಟ್ಟೆ ಫುಲ್ ಮಳೆ, ಫುಲ್ ಫಾಗು, ಏನು ಕಾಣಿಸ್ತಿರ್ಲಿಲ್ಲ. ಈಗ ಸದ್ಯಕ್ಕೆ ಕಾಣಿಸಕ್ ಸ್ಟಾರ್ಟ್ ಆಯ್ತು. ರಾಜಾ ರಾಣಿ ರೋವರ್ ರಾಕೆಟ್ ಗೈಸ್, ಸಿಕ್ಕಾಪಟ್ಟೆ ಮಳೆ. ಮತ್ತೆ ಫಾಗ್ ಮುಚ್ಕೋತಾ ಇದೆ. ಒಂಚೂರು ಗೈಸ್, ಕಾಣಿಸಲ್ಲ ಇಲ್ಲಿ ಏನೂ. ಹತ್ತತ್ರ ಇಲ್ಲಿಗೆ ಬಂದು ಅರ್ಧ ಗಂಟೆ ಆಯ್ತು, ಅಂದ್ರೂ ಕಂಪ್ಲೀಟ್ ಆಗಿ ಕಾಣಿಸಿರ್ಲಿಲ್ಲ. ಇವಾಗ ಜಸ್ಟ್ ಕಾಣಿಸ್ತು, ಆಗ್ಲೇ ನೋಡಿ, ಆಗ್ಲೇ ಫುಲ್ ಫಾಗ್. ಫೈನಲಿ ಜೋಗ್ ನೋಡಿದ್ವಿ ಗೈಸ್. ಸೊ ಗೈಸ್, ಅವಾಗಲೇ ನಾವು ಜೋಗ್ ಫಾಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಸಿಕ್ಕಾಪಡೆ ಮಳೆ ಬರ್ತಿತ್ತು. ಸೊ ತುಂಬ ನೆನ್ಬಿಟ್ಟಿದ್ವಿ. ಸೊ ಸಖತ್ ಸುಸ್ತ ಹೋಗಿತ್ತು ಅಂತ ಎಲ್ಲರೂ ಬಂದ್ಬಿಟ್ಟು ಅರ್ಬಿನಿಯಲ್ಲಿ ಫುಲ್ ಮಲ್ಕೊಂಡ್ಬಿಟ್ವಿ. ನಮ್ಮ ಡುಮ್ಮು ಕೂಡ ಮಲ್ಕೊಂಡು ಇವಾಗ ಎದ್ದಿದೆ ಗೈಸ್. ಅಣ್ಣ ಕ್ಲಾಶ್ ಆಫ್ ಕ್ಲಾನ್ಸ್ ಆಡ್ತಾ ಇದ್ದಾನೆ ಗೈಸ್. ನೋಡಿ ಬಿಟ್ಬಿಟ್ಟ, ಎತ್ತಿಟ್ಬಿಟ್ಟ. ಸೊ ಗೈಸ್ ಅದೇ ಇದೆಲ್ಲ ಮುಗಿಸ್ಕೊಂಡು ಮಲ್ಕೊಂಡು ಇವಾಗ ಎದ್ದಾದ್ಮೇಲೆ ನಾವು ತಲುಪಿರೋದು ಮುರುಡೇಶ್ವರ. ಸೊ ಮುರುಡೇಶ್ವರ ದೇವಸ್ಥಾನದ್ದು ಇವಾಗ ದರ್ಶನ ಮಾಡ್ಬೇಕು. ಸೊ ಐ ಗೆಸ್ ಮೋಸ್ಟ್ ಪ್ರಾಬಬ್ಲಿ ಕಂಪ್ಲೀಟ್ ಆಗಿ ಸೊ ಫೋನ್ ಅಲೌ ಇರಲ್ಲ ಮೋಸ್ಟ್ ಒಳಗಡೆ. ಐ ಗೆಸ್ ಮೋಸ್ಟ್ ಪ್ರಾಬಬ್ಲಿ ಫೋನ್ ಅಲೌ ಇರಲ್ಲ. ನಿಂದೇನೋ ಪ್ರಾಬ್ಲಮ್? ಐ ಗೆಸ್ ಮೋಸ್ಟ್ ಪ್ರಾಬಬ್ಲಿ ನಂದೇನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಒಳಗಡೆ ಹೋದಾಗ ನೋಡ್ಬೇಕು, ಅಕಸ್ಮಾತ್ ಏನಾರ ಫೋನ್ ಅಲೋ ಇದ್ರೆ ನಾನು ವ್ಲಾಗ್ ಆಲ್ಮೋಸ್ಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ದರ್ಶನ ಮುಗಿಸ್ಕೊಂಡ್ ಬಂದು ಹೇಗಿತ್ತು ದರ್ಶನ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತೀನಿ ಗೈಸ್. ಸೊ ಬನ್ನಿ. ಇದೇ ದೊಡ್ಡ ಗೋಪುರ ಮುರುಡೇಶ್ವರದು ನೋಡಿ, ಎಷ್ಟು ಚೆನ್ನಾಗಿದೆ ಈಶ್ವರಂದು. ಮಳೆ ಬರ್ತಿರೋದ್ರಿಂದ ನೀಟಾಗಿ ಕಾಣ್ತಿಲ್ಲ ಒಳಗಡೆಯಿಂದ. ನಾಳೆ ಮಾರ್ನಿಂಗ್ ನಿಮಗೆ ಎಕ್ಸಾಕ್ಟ್ ಆಗಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಪ್ರಾಬ್ಲಮ್ ಆಗಿದೆ, ಒಂದ್ಸರಿ ಕೇಳ್ತೀನಿ ಅವ್ರನ್ನ, ಕೇಳ್ತೀನಿ. ತಡಿ. ಸೊ ಗೈಸ್ ಪ್ಲಾನ್ ಕ್ಯಾನ್ಸಲ್ ಆಗಿದೆ. ಯಾಕೆ ಅಂದ್ರೆ ಹೆವಿ ಮಳೆ ಬರ್ತಿರೋದ್ರಿಂದ ನಾವು, ಹೌದು ಸಿಕ್ಕಾಪಟ್ಟೆ ಜೋರಾಗಿ ಬರ್ತಿದೆ, ಅದಕ್ಕೋಸ್ಕರ ನಾವು ಕ್ಯಾನ್ಸಲ್ ಮಾಡ್ಕೊಂಡು ನಾಳೆ ಬೆಳಗ್ಗೆನೆ ಆಲ್ಮೋಸ್ಟ್ ಅರೌಂಡ್ 6 o'clock ಆ ತರ ಮುರುಡೇಶ್ವರಕ್ಕೆ ಬಂದು ದೇವ್ರ ದರ್ಶನ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಇವಾಗ ಮಾಮೂಲಿ ಬ್ಯಾಕ್ ಟು ಹೋಟೆಲ್. ಇವಾಗೆಲ್ಲ ಊಟ ಮಾಡ್ಕೊಂಡು ಹೋಟೆಲ್ಗೆ ಹೋಗಿ ಬೇಗ ಬೇಗ ಮಲ್ಕೊಂಡು ಬೇಗ ಬೇಗ ದೊಡ್ಬೇಕು ಗೈಸ್ ಬೆಳಗ್ಗೆ. ಸೊ ಗೈಸ್ ನಾವು ವಿಲಾ ಮಾಡಿದ್ವಿ ಇವತ್ತು. ಸೊ ಬಂದು
ಇನ್ನ ನಾನೇನು ಫ್ರೆಶ್ ಅಪ್ ಹೋಗಿಲ್ಲ, ಎಡಿಟಿಂಗ್ ಮುಗಿಸಿರ್ಲಿಲ್ಲ. ಸೊ ಬಂದ ತಕ್ಷಣ ಎಡಿಟಿಂಗ್ ಎಲ್ಲ ಕೂತ್ಕೊಂಡು ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನ 18 ಮಿನಿಟ್ಸ್ ತೋರಿಸ್ತಿದೆ. ವೈಫೈ ಇಲ್ಲಿ ನೆಟ್ಟಗಿಲ್ಲ, ಯಪ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇವತ್ತು ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ. ಸೊ ಆಗಿದಾಗ್ಲಿ ಅಂತ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಹಿಂದಿನ ವಿಡಿಯೋಗೆ. ಸೊ ನಮ್ಮ ವಿಲ್ಲಾಸ್ ಬಂದ್ಬಿಟ್ಟು ನಾನು ಮಾರ್ನಿಂಗ್ ತೋರಿಸ್ತೀನಿ. ತುಂಬ ಕಂಪ್ಲೀಟಾಗಿ ದೊಡ್ಡ ಸ್ಪೇಸ್ ಇದೆ. ಸೊ ಇವಾಗ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ನಾನು ಇದು ಬ್ಲಾಗ್ ಅಪ್ಲೋಡ್ ಆಗಿದ ತಕ್ಷಣ ಹೋಗಿ ಮಲ್ಕೊಳ್ಬೇಕು. ನಾಳೆ ಮಾರ್ನಿಂಗ್ ತುಂಬ ಬೇಗ ಎದ್ದೊಳ್ಬೇಕು ಗೈಸ್. ದೇವಸ್ಥಾನ ದರ್ಶನ ಇದೆಯಲ್ಲ. ಸೊ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಇನ್ನೊಂದು ಬ್ಲಾಗ್ ಬರುತ್ತೆ. ಅದರಲ್ಲಿ ಪ್ರಾಪರ್ ಮುರುಡೇಶ್ವರದ್ದು ದರ್ಶನ, ಮತ್ತೆ ಅದ್ರ ಸುತ್ತಲೂ ಕಂಪ್ಲೀಟ್ ಆಗಿ 3 ಬೀಚಸ್, ಫುಲ್ ಸುತ್ತಲೂ ಬೀಚ್ ಇದೆ ಗೈಸ್. ಸಖತ್ತಾಗಿದೆ ವ್ಯೂ ಮಾತ್ರ. ಸೊ ಅದನ್ನ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಅಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂಡ್ ಹಿಂಗೆ ಸಪೋರ್ಟ್ ಮಾಡಿ. ಯಾರ್ಯಾರು ಹೊಸಬ್ರು ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.